ಜಿಲ್ಲೆಗೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಉಸ್ತುವಾರಿ ಜವಾಬ್ದಾರಿ ನೀಡಿರುವುದನ್ನು ಖಂಡಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಜಿಲ್ಲಾ ನಾಗರಿಕರ ಸಮಿತಿ ಮುಖಂಡರು ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಫೆರವ್ ಹಾಕಲು ಯತ್ನಿಸಿದಾಗ ಪೊಲೀಸರು ಬಂಧನ ಬಿಡುಗಡೆ ಮಾಡಿದರು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನಾಕಾರರು ಗೋ ಬ್ಯಾಕ್ ಅಜಯ್ ಸಿಂಗ್ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ಸರ್ಕಾರ ಅನ್ಯಾಯ ಮಾಡಿದೆ. ಹೊರ ಜಿಲ್ಲೆಯ ಸಚಿವರನ್ನು ಧ್ವಜಾರೋಹಣ ನೆರವೇರಿಸಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಜಿಲ್ಲಾ ಕ್ರೀಡಾಂಗಣಕ್ಕೆ ಸಚಿವರು ಬರುವ ಮುನ್ನವೇ ಡಾಕ್ಟರ್ ವೃತ್ತದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ತಡೆದು ವಾಹನದಲ್ಲಿ ಕರೆದೊಯ್ದರು. ಜಿಲ್ಲೆಗೆ ಯಾರಿಗೂ ಸಚಿವ ಸ್ಥಾನ ನೀಡದೆ ಅಜಯ್ ಸಿಂಗ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ವಹಿಸಿರುವುದನ್ನು ತೀವ್ರ ಖಂಡಿಸಿ ಸಚಿವರಿಗೆ ಗೆರವು ಹಾಕಿ ಸರ್ಕಾರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. Ajay Singh go back! Go back! Go back! Ajay Singh go back! Go back! Go back! Go back! Ajay Singh go back! ಮಾಡಿದ ಮಂತ್ರಿಗಳು ಧ್ವಜಾರೋಹಣ ಮಾಡಂಗಿಲ್ಲ. Ajay Singh go back! Ajay Singh go back! Go back! Ajay Singh go back! Go back! ಯಾಪಂದಿನಿ ಮಂಗಲ ಬಂದ್ಬಿಡ್ರಿ. ಯಾಪಂದಿನಿ ಬರ್ರಿ. ಯಾಪಂದಿನಿ go back. Go back. Ajay Singh go back. Go back. Go back. Ajay Singh go back. ಧ್ವಜಾರೋಹಣ ಮಾಡಬೇಕು. ಅಜಯ್ ಸಿಂಗ್ ಗೋ ಬ್ಯಾಕ್. ಗೋ ಬ್ಯಾಕ್. ಗೋ ಬ್ಯಾಕ್. ಅಜಯ್ ಸಿಂಗ್ ಗೋ ಬ್ಯಾಕ್. ಗೋ ಬ್ಯಾಕ್. ಗೋ ಬ್ಯಾಕ್. ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರಕ್ಕೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ 80ನೇ ದಕ್ಷಿಣ ವಲಯ ಅಂತಾರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಸೆಪ್ಟೆಂಬರ್ 5ರಿಂದ 8ರವರೆಗೆ ರಾಯಚೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ಎಸ್ ತಿಳಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 5 ಮತ್ತು 6ರಂದು ತಂಡಗಳ ಚಾಂಪಿಯನ್ಶಿಪ್ ಪಂದ್ಯಗಳು ನಡೆಯಲಿದ್ದು, ಸೆಪ್ಟೆಂಬರ್ 7 ಮತ್ತು 8ರಂದು ವೈಯಕ್ತಿಕ ವಿಭಾಗದ ಪಂದ್ಯಗಳು ನಡೆಯಲಿವೆ ಎಂದರು. ದಕ್ಷಿಣ ವಲಯದ ವಿವಿಧ ರಾಜ್ಯಗಳಿಂದ ಪ್ರತಿಭಾವಂತ ಬ್ಯಾಡ್ಮಿಂಟನ್ ಆಟಗಾರರು ಹಾಗೂ ತಂಡಗಳು ಪಂದ್ಯ ಸರ್ ಸ್ವಲ್ಪ ಸರ್ ಸ್ವಲ್ಪ ನಾಟ್ ಓನ್ಲಿ ಬ್ಯಾಡ್ಮಿಂಟನ್ ಅದರ್ ಫೆಡರೇಷನ್ಸ್ ಕೂಡ ನಮ್ಮ ಜೊತೆಗೆ ಇಟ್ಕೊಂಡು ಅವರೆಲ್ಲರೂ ಆಹ್ವಾನ ಮಾಡಿಕೊಂಡು ಬರೀ ಅಲ್ಲ ನಮಗೆ ರಾಯಚೂರು ಕ್ರೀಡೆಗೆ ಸಾಹಿತ್ಯಕ್ಕೆ ಮತ್ತು ಸಂಗೀತಕ್ಕೂ ಕೂಡ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಗಟ್ಟಿಮೆಂಟ್ ಜನತೆಲ್ಲ ಇದು. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಸಹಕಾರವನ್ನು ಕೂಡ ನಾನು ಕೇಳಬೇಕಾಗಿದೆ. ಹಾಗಾಗಿ ನಮ್ಮ ಅಸೋಸಿಯೇಷನ್ನು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಬಿಕಾಸ್ ಇಟ್ಸ್ ಸೌತ್ ಇಂಡಿಯಾ ಆಗಿರೋದ್ರಿಂದ ಫಸ್ಟ್ ಇನ್ವಿಟೇಷನ್ ವಿಲ್ ಕಮ್ ಫ್ರಮ್ ದ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್. ನಾವು ಜಿಲ್ಲಾ ಮಂತ್ರಿಗಳ ಹತ್ರ ಮಾತನಾಡಿದ ಮೇಲೆ ಅವ್ರ ಹತ್ರನೇ ಕೂತು ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೆ ಮಾಡಬೇಕಾಗುತ್ತೆ. ಹಾಗಾಗಿ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್. ಇವತ್ತು ನಮಗೆ ಜಿಲ್ಲಾ ಮಂತ್ರಿಗಳು ಬಂದಿದ್ದಕ್ಕೆ ನಮಗೆ ಬಹಳ ಅನುಕೂಲ ಆಯಿತು. ನನಗೆ ಬಹಳ ಸಹಕಾರವನ್ನು ಇಮಿಡಿಯೇಟ್ ಆಗಿ ನಾನು ಈಗ ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಅಂದ ತಕ್ಷಣವೇ
ನಿನ್ನೆ ನಾನು ಮಾತನಾಡಿದೆ, ಇವತ್ತು ಫಿಕ್ಸ್ ಮಾಡಿದ್ದಾರೆ. ತದನಂತರ ಒಂದು ಸ್ವಲ್ಪ ಬಿಕಾಸ್ ಆಫ್ ಹಿಸ್ ಅವರ ಕಾರ್ಯಕ್ರಮದ ಒತ್ತಡದ ಮೇಲೆ DC ಆಫೀಸಿಂದ ಬಂದು ನಾನು ನಿನ್ನೆ ಬರ್ಬೇಕು. ಹಾಗಾಗಿ ಇಲ್ಲಿ ಬಂದಿದ್ದಕ್ಕೂ ಕೂಡ ನಾನು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವಿಲ್ ಮೇಕ್ ದಿಸ್ ಒಂದು ದೊಡ್ಡ ಒಂದು ಇವೆಂಟ್ ಆಗಿ ರಾಯಚೂರಿಗೆ 6 ವರ್ಷಕ್ಕೆ ಕರ್ನಾಟಕಕ್ಕೆ ಬರುತ್ತೆ ಅಂತ. ಬೆಂಗಳೂರಿನಲ್ಲೇ ಆಡಬಾರ್ದು, ಬೆಂಗಳೂರಿನಲ್ಲೇ ಎಲ್ಲರೂ ಏರ್ಪೋರ್ಟ್ ಇದೆ, ಫೆಸಿಲಿಟೀಸ್ ಇದೆ ಅಂತೇಳಿ ಅಲ್ಲೇ ಆಡಬಾರ್ದು. ಗ್ರಾಮೀಣ ಪ್ರದೇಶದ ಮತ್ತು ಎಲ್ಲೆಲ್ಲಿ ನಮಗೆ ಫೆಸಿಲಿಟೀಸ್ ಇಲ್ಲೇ ಇರ್ತಕ್ಕಂಥ ಜಾಗದಲ್ಲಿ ಫೆಸಿಲಿಟೀಸನ್ನು ಮಾಡಿಕೊಂಡು ವಿ ಶುಡ್ ಡೂ ಇಟ್. ಆ್ಯಂಡ್ ರಾಯಚೂರನ್ನ ನಾವು ಶೋಕೇಸ್ ಮಾಡಬೇಕು ಅನ್ನೋದು. ಇಲ್ಲಿಂದ ನಮಗೇನು ಹೈದರಾಬಾದ್ ಭಾಳ ದೂರ ಏನಲ್ಲ, 250 ಕಿಲೋಮೀಟರ್ ಇದೆ. ಮತ್ತು ಕೊರ್ನೂರಲ್ಲೂ ನಮಗೆ ಇದೆ, ಮತ್ತು ನಮಗೆ ಬೇರೆ ಬೇರೆ ಏರ್ಪೋರ್ಟ್ಸು ಇದೆ, ಮತ್ತು ಟ್ರೈನ್ ಫೆಸಿಲಿಟೀಸು ಒನ್ ಆಫ್ ದ ಬೆಸ್ಟ್ ಟ್ರೈನ್ ಫೆಸಿಲಿಟೀಸ್ ವಿ ಹ್ಯಾವ್. ಹಾಗಾಗಿ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ನಾವು ರಾಯಚೂರು ನಾಯಕ ಮಾಡ್ತೀವಿ. ನಾವೆಲ್ಲ ಮಾಧ್ಯಮದ ಮಿತ್ರರು ನಾನು ವಿನಂತಿ ಮಾಡ್ಕೊಳ್ತೀನಿ, ನಾವೆಲ್ಲರೂ ಇನ್ನೂ ನಮಗೆ 15-20 ದಿನ ಇದೆ. ನಾವೆಲ್ಲ ಥರದ ಸಹಕಾರವನ್ನು ಮಾಡ್ತೀವಿ. ಮೇಕ್ ದಿಸ್ ಒನ್ ಆಫ್ ದ ಮೆಮೊರಬಲ್ ಮೂಮೆಂಟ್ಸ್ ಫಾರ್ ದ ಎಂಟೈರ್ ಸೌತ್ ಇಂಡಿಯಾ. ಮಹನೀಯರ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು, ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಕಾಪಾಡುವ ಮೂಲಕ ಮಹನೀಯರನ್ನು ಸ್ಮರಿಸಬೇಕು ಎಂದು ರಾಜ್ಯ ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಅಜಯ್ ಸಿಂಗ್ ಅವರು ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟರು. ಭಾರತದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರುವುದು ಹಾಗೂ ಅನೇಕ ಮಹನೀಯರ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವತಂತ್ರ ಸಿಕ್ಕಿದ್ದು ದೇಶದ ಇತಿಹಾಸ ಅಚ್ಚಳಿಯದೆ ಉಳಿದಿದೆ. ದೇಶದ ಸ್ವತಂತ್ರ ತ್ಯಾಗ ಬಲಿದಾನ ಮಾಡಿದ ಎಲ್ಲರನ್ನು ಸ್ಮರಿಸುವ ಮೂಲಕ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ನಾವೆಲ್ಲರೂ ಶ್ರಮಿಸಬೇಕು ಎಂದರು. ರಾಜ್ಯದ ರೈತರು ತೀವ್ರ ಆರ್ಥಿಕ ಸಂಕಷ್ಟ ಸಿಲುಕಿದ್ದಾರೆ. ಅಗ್ನಿಶಾಮಕ ಠಾಣೆ ತಂಡ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು, NSS ವಿಭಾಗ ಕುಮಾರಿ ಭವಾನಿ ಅವರ ನಾಯಕತ್ವದಲ್ಲಿ, ಆಶ್ಮೀಯ ಪ್ರಾಥಮಿಕ ಶಾಲೆ ಭಾರತ ಸೇವಾದಳ ತಂಡ ಕುಮಾರಿ ಸುಷ್ಮಿತಾ ಇವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು ಭಾರತ ಸೇವಾದಳ ಕುಮಾರಿ ಭಾಗ್ಯಶ್ರೀ ಇವರ ತಂಡ, KEB ಪ್ರೌಢಶಾಲೆ ಭಾರತ ಸೇವಾದಳ ಕುಮಾರಿ ದೀಪಿಕಾ ಇವರ ನಾಯಕತ್ವದಲ್ಲಿ, ಕುಮಾರಿ ಶಿರೀಷ ಇವರ ಕುಮಾರಿ ಸನಾ ಇವರ ನೇತೃತ್ವದಲ್ಲಿ ಜಾನ್ ಮಿಲ್ಟನ್ ಪ್ರೌಢಶಾಲೆ ತಂಡ, ನವಚೇತನ ಪ್ರೌಢಶಾಲೆ ಕುಮಾರಿ ಸುಪ್ರಿಯಾ ಇವರ ನಾಯಕತ್ವದಲ್ಲಿ, ಕುಮಾರಿ ವರ್ಷಾ ಇವರ ನಾಯಕತ್ವದಲ್ಲಿ ಹಮ್ದರ್ದ್ ಪ್ರೌಢಶಾಲೆ ತಂಡ, ಕುಮಾರಿ ಈರಮ್ಮ ಇವರ ನೇತೃತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಪೊಲೀಸ್ ಕಾಲನಿ ಭಾರತ ಸೇವಾದಳ ತಂಡ, ಸರ್ಕಾರಿ ಪ್ರೌಢಶಾಲೆ KEB ಕಾಲೋನಿ ಭಾರತ ಸೇವಾದಳ ಕುಮಾರಿ ದೀಪಿಕಾ ಇವರ ನಾಯಕತ್ವದಲ್ಲಿ, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ತಂಡ ಕುಮಾರಿ ಶಿರೀಷಾ ಇವರ ನಾಯಕತ್ವದಲ್ಲಿ, ಬಸವಶ್ರೀ ಪ್ರೌಢಶಾಲೆ ನಾಯಕತ್ವದಲ್ಲಿ, ಅರಣ್ಯ ಇಲಾಖೆ ಶ್ರೀ ಹನುಮಂತಪ್ಪ P ಉಪವಲಯ ಅರಣ್ಯಾಧಿಕಾರಿಯವರ ನೇತೃತ್ವದಲ್ಲಿ, ಗೃಹ ರಕ್ಷಕ ದಳ ಮಲ್ಲಿಕಾರ್ಜುನ್ H ಇವರ ನೇತೃತ್ವದಲ್ಲಿ, ಸಿವಿಲ್ ಪೊಲೀಸ್ ತಂಡ ಶ್ರೀ ಮಹೇಶ್ ಪ್ರೊಬೆಷನರಿ PSI ಸದರ್ ಬಜಾರ್ ಠಾಣೆ ಇವರ ನೇತೃತ್ವದಲ್ಲಿ, ಗಾಜ್ವಾಲ್ಪೇಟೆ ಪ್ರೌಢಶಾಲೆ ಭಾರತ ಸೇವಾದಳ ಕುಮಾರಿ ಗಿರಿಜಾ ಇವರ ಪಥ ಸಂಚಲನದಲ್ಲಿ ಭಾಗವಹಿಸಿದಂತಹ ಎಲ್ಲಾ ತಂಡಗಳಿಗೂ ಕೂಡ ಅಭಿನಂದನೆಗಳು. ಸಂಚಲನದ ಸೊಬಗನ್ನು ಹೆಚ್ಚಿಸಿರುವಂತಹ ಬ್ಯಾಂಡ್ ಮಾಸ್ಟರ್ ಶ್ರೀ ಯಂಕಪ್ಪ ಹಾಗೂ ತಂಡದವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಮಹಾತ್ಮ ಗಾಂಧಿ ಕ್ರೀಡಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಬಂದು ಪ್ರಶಸ್ತಿ ಪತ್ರವನ್ನು ಪಡೆಯಬೇಕಾಗಿ ಮನವಿ. ಸನ್ಮಾನ್ಯ ಉಸ್ತುವಾರಿ ಸಚಿವ ಕಲ್ಯಾಣ ಕರ್ನಾಟಕ
ಕರ್ನಾಟಕ ಭಾಗಕ್ಕೆ ಏಮ್ಸ್ ಮಂಜೂರು ಮಾಡಬೇಕು ಹಾಗೂ ರಾಯಚೂರಿನಲ್ಲಿಯೇ ಏಮ್ಸ್ ಸ್ಥಾಪಿಸಬೇಕೆಂದು ಒತ್ತಾಯಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವಿದ್ದು, ರಾಯಚೂರಿನ ಮುಖಂಡರೊಂದಿಗೆ ಮತ್ತೊಮ್ಮೆ ದೆಹಲಿಗೆ ನಿಯೋಗ ತೆರಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಏಮ್ಸ್ ಹೋರಾಟ ವೇದಿಕೆಗೆ ಭೇಟಿ ನೀಡಿ ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಕಳೆದ 1556 ದಿನಗಳಿಂದಲೂ ನಿರಂತರ ಹೋರಾಟ ನಡೆಯುತ್ತಿರುವುದು ಸಾಮಾನ್ಯ ವಿಚಾರವಲ್ಲ. ಇಷ್ಟೊಂದು ದಿನಗಳಿಂದ ಹೋರಾಟ ಮುಂದುವರೆದಿದ್ದರೂ ಬೇಡಿಕೆ ಈಡೇರದಿರುವುದು ನೋವಿನ ಸಂಗತಿ ಎಂದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಬರಬೇಕು ಎಂಬುದು ನಮ್ಮೆಲ್ಲರ ಆಸೆಯಾಗಿದೆ. ಅದರಲ್ಲೂ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಯಾಗಲೇಬೇಕು. ಕಲಬುರಗಿಗೆ ಮಾತ್ರ ಸೀಮಿತಗೊಳಿಸದೆ ರಾಯಚೂರಿಗೂ ಏಮ್ಸ್ ದೊರೆಯಬೇಕು. ಕಲ್ಯಾಣ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳ ಆರೋಗ್ಯ ಸೇವೆ, ಶಿಕ್ಷಣ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಏಮ್ಸ್ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ತಾವು ಏಮ್ಸ್ ಆಗಿ ತಾವು ಮಾಡ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಒತ್ತಡ ಹಾಕಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರಬೇಕು ಅಂತ ನಾವು ಪ್ರಯತ್ನ, ನಮ್ಮ ಸರ್ಕಾರ ಯಾವಾಗಲೂ ಕೂಡ ಬದ್ಧವಾಗಿದೆ. ಅದರಲ್ಲಿ ಎರಡು ಮಾತು ಇಲ್ವೇ ಇಲ್ಲ. ನಮ್ಮ ಸರ್ಕಾರ ಏನು 20ನೇ ಮೇ 2023 ಈಗಾಗಲೇ ಸುಮಾರು ಒಂದು 3 ವರ್ಷ 7 ತಿಂಗಳಾಗಿದೆ. 3 ವರ್ಷ 7 ತಿಂಗಳಾಗಿದೆ ನಾವು ತಮ್ಮ ಜೊತೆ ಇದ್ದೀವಿ ಅಂತ ಹಿಂದೆ ಇರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಮತ್ತೆ ಇಲ್ಲಿ ಒಂದು ಭಾಗದ ಹಿರಿಯ ಮುಖಂಡರು ಎಲ್ಲರೂ ಜನಪ್ರತಿನಿಧಿಗಳಾಗ್ಲಿ ಯಾವಾಗಲೂ ತಮ್ಮ ಜೊತೆ ಇದ್ದೀವಿ ಅಂತ ನಾವು ಹೇಳಿದ್ದೀವಿ. ಈಗ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಮಲ್ತಾಯಿ ಧೋರಣೆ ಆಗ್ತಾ ಇದೆ. ಖಂಡಿತ ಆಗ್ತಾ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಏಮ್ಸ್ ಆಗೋದು ಅತಿ ಸೂಕ್ತ. ರಾಯಚೂರು ಜಿಲ್ಲೆಯಲ್ಲಿ ಆಗೋದು ಅತಿ ಸೂಕ್ತ. ಮತ್ತೆ ತಾವು ಸತತವಾಗಿ ಏನು 1556 ದಿನ ಅಂದ್ರೆ ಇದು ಸಣ್ಣ ವಿಷಯ ಇಲ್ಲ. ಕೇಂದ್ರ ಸರ್ಕಾರ ಸುಮಾರು 4 ವರ್ಷ ಮೀರಿ ಇವತ್ತು ತಾವು ಏನ್ ಮಾಡ್ತಾ ಇದ್ದೀರಿ, ಇದು ಅತಿ ಅವಶ್ಯಕತೆ ಇದೆ. ನಾವೆಲ್ಲ ತೀರ್ಮಾನ ಮಾಡಿ ಕಲಬುರಗಿಯಲ್ಲಿ ಇಲ್ಲ ಇಲ್ಲಿ ರಾಯಚೂರಲ್ಲಿ ಆಗ್ಬೇಕು ಅಂತ ನಮ್ಮ ಸರ್ಕಾರ ವತಿಯಿಂದ ಈಗಾಗಲೇ 2 ನಿಯೋಗವನ್ನು ತಗೊಂಡೋಗಿದ್ವಿ. ಫೆಬ್ರವರಿ 7ನೇ ತಾರೀಕಿಗೆ ಜಂತರ್ ಮಂತರಲ್ಲಿ ಎಲ್ಲಾ ಶಾಸಕರು ಹೋಗಿದ್ವಿ. 2024ರಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ಇಡೀ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಆಗಿರುವಂತಹ ಒಂದು ಅನ್ಯಾಯ, ಬೇರೆ ಬೇರೆ ವಿಷಯಗಳಾಗಿರ್ಬಹುದು, ಬೇರೆ ಬೇರೆ ಕೆಲಸಗಳಾಗಿರಬಹುದು, ಅನುದಾನಕ್ಕಾಗಿರ್ಬಹುದು, ನಮ್ಗೆ ಆಗಿರುವಂತಹ ಒಂದು ತಾರತಮ್ಯಕ್ಕಾಗಿ ಏನು ಅನ್ಯಾಯ ಆಗಿದ್ದೆ. ಇವತ್ತು ನಾನು ರಾಯಚೂರು ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಗಣರಾಜ್ಯೋತ್ಸವದ ನಮ್ಮ ಸ್ವಾತಂತ್ರ್ಯ ದಿವಸದ ಒಂದು ಆಚರಣೆಗಾಗಿ ನಾನು ಬಂದಿದ್ದೀನಿ. ನಾನು ತಮ್ಮ ಜೊತೆ ಇದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ, ನಮ್ಮ ಎಲ್ಲ ಈ ಒಂದು ರಾಯಚೂರು ಮುಖಂಡರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಪ್ರತಿನಿಧಿಗಳನ್ನು ಸೇರಿಸಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಭೇಟಿಯಾಗಿ ದೆಹಲಿಗೆ ಮತ್ತೊಮ್ಮೆ ನಾವು ಒಂದು ನಿಯೋಗ ತಗೊಂಡೋಗಿ ಇದು ಯಾವ ಕಾರಣಕ್ಕೂ ಕೊಡಲೇಬೇಕು, ಆಗ್ಲೇಬೇಕಂತ ಒಂದು ಒತ್ತಡವನ್ನು ಹಾಕ್ತೀವಿ. ರಾಯಚೂರಲ್ಲಿ ಆಗ್ಬೇಕು ಅಂತ ಒಂದು ಜಿಲ್ಲೆಯಲ್ಲಿ ಮಳೆಯಿಂದ 70% ಬೆಳೆ ಹಾನಿಯಾಗಿದ್ದು, ಸರ್ಕಾರಕ್ಕೆ ಸಲ್ಲಿಸುವ ವರದಿ ಆಧಾರದ ಮೇಲೆ ಶೀಘ್ರದಲ್ಲಿ ಬರಗಾಲ ಘೋಷಣೆಗೆ ಮುಖ್ಯಮಂತ್ರಿಗಳು ಕ್ರಮ ವಹಿಸಲಿದ್ದಾರೆ ಎಂದು ಉಸ್ತುವಾರಿ ಹಾಗೂ ಸಣ್ಣ ನೀರಾವರಿ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯೂ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳ ಬರ ಪರಿಸ್ಥಿತಿಯ ಕುರಿತು ಮಾಹಿತಿ ಸಂಗ್ರಹಿಸಲಾಗಿದೆ. ಬೆಳೆ ನಷ್ಟ ಹಾಗೂ ಪರಿಹಾರದ ಕುರಿತು ಸರ್ಕಾರ ಪರಾಮರ್ಶಿಸಿ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಬಿಟ್ಟು ರಾಜ್ಯಕ್ಕೆ ಆರ್ಥಿಕ ನೆರವು ನೀಡಬೇಕಿದೆ. ಕೇಂದ್ರ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ಅನ್ಯಾಯ ಸರಿಪಡಿಸಲು ಸಂಬಂಧಿಸಿದ ಇಲಾಖೆಗಳ ಬಳಿ ನಿಯೋಗ ತೆರಳಿ ಮನವರಿಕೆ ಮಾಡಲಾಗುತ್ತದೆ ಎಂದರು. ಮಹತ್ವಾಕಾಂಕ್ಷೆ ಜಿಲ್ಲೆಯಾಗಿರುವ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಕುರಿತು ಗಮನ ಸೆಳೆಯಲಾಗುತ್ತದೆ. ಪ್ರಾದೇಶಿಕ ಸಮತೋಲನ ನಿವಾರಣೆಗೆ ನಂಜುಂಡಪ್ಪ ಸಮಿತಿ ವರದಿ ಆಧರಿಸಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಹಂಚಿಕೆ ಮಾಡಲಾಗಿದೆ. 3,35,00,000 ನಾನು ಜಿಲ್ಲಾ ಉಸ್ತುವಾರಿ ಆಗೋಕ್ಕಿಂತ ಮೊದಲು ನನಗೆ ಗೊತ್ತಿರಲಿಲ್ಲ. ಆದರೆ ನಮ್ಮಲ್ಲಿ ಉಳಿದಿತ್ತು ಕೆಲವು ಸುಮಾರು 15 ಕೋಟಿ ಇರ್ತಕ್ಕಂಥ ಅನುದಾನದಲ್ಲಿ ಅವಶ್ಯಕತೆ ಇರ್ತಕ್ಕಂಥ ರಾಯಚೂರಿಗೆ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನನಗೆ ಗೊತ್ತಿರಲಿಲ್ಲ ನಾನು ರಾಯಚೂರು ಉಸ್ತುವಾರಿ ಆಗ್ತೀನಿ ಅಂತ. ಸುಮಾರು 3,35,00,000 ಹಾಗೂ 1 ಕೋಟಿ ಅನುದಾನವನ್ನು ನಾನು ನೀಡಿದ್ದೀನಿ. ಈಗ ನಾನು ಎಷ್ಟು ದುಡ್ಡು ಹಣ ಘೋಷಣೆ ಮಾಡಬೇಕು ಅಂತ ಇಲ್ಲ. ಈ ದಿನ ಬಹುಶಃ ಒಂದು 48 ತಾಸು ಆಗಿದೆ ನಂದು ಪೋರ್ಟ್ಫೋಲಿಯೋ ಅನೌನ್ಸ್ ಆಗಿದೆ, ಖಾತೆ ಅನೌನ್ಸ್ ಆಗಿ 48 ತಾಸು ಆಗಿದೆ.
ಸುಮಾರು 16-18 ತಾಸು ಆಗಿರ್ಬೋದು. ನನ್ನ ಜಿಲ್ಲಾ ಉಸ್ತುವಾರಿ ಅಂತ ನಿನ್ನೆ ಸಾಯಂಕಾಲ ಬಂದೆ. ನಾನು ಒಂದೇ ಒಂದು ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದಿದ್ದು ನಮ್ಮ ಪಕ್ಷ, ನಮ್ಮ ಸರ್ಕಾರ, ನಮ್ಮ ಜವಾಬ್ದಾರಿ. ಕೇವಲ ಇಲ್ಲಿ ಇರ್ತಕ್ಕಂಥ ಒಂದು ಜವಾಬ್ದಾರಿ. ನಾನು ದಿವಂಗತ ಧರ್ಮಸಿಂಗ್ ಸಾಹೇಬ್ರ ಮಗನಾದ ಇವತ್ತಿನ ದಿವಸ ಅವರು ಸಣ್ಣವನಾಗಲೂ ಕೂಡ ಭಾಳ ಸತಿ ಬಂದಿದ್ದೆ. ಅವರು ಸಚಿವರಿರ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಇರ್ತಕ್ಕಂಥ ಜನರ ಜೊತೆ ನಮ್ಮ ಕುಟುಂಬದ್ದು ಒಂದು ಅನ್ಯೋನ್ಯ ಇರ್ತಕ್ಕಂಥ ಒಂದು ಸಂದರ್ಭ. ಎಲ್ಲವನ್ನು ಮಾಡ್ತೀನಿ, ಎಲ್ಲ ಸರಿಪಡಿಸ್ತೀನಿ ಅಂತ ಯಾರ ಕೈಯಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ತೀನಿ. ನಮ್ಮ ಕೆಲಸ ಏನಿದೆ ಅಂತ ನೀವೆಲ್ಲ ಬರ್ಬೇಕಾದ್ರೆ ಕೇಳ್ತಾರೆ, ನೀವು ಮಾಡ್ತಾ ಇರೋ ಜನರ ಪರವಾಗಿ, ಜನರಿಗಾಗಿ. ನಾನು ಹೇಳಿದೆ ನನ್ನ ಭಾಷಣದಲ್ಲೂ ಕೂಡ, ಟೀಕೆ ಇದ್ರೂ ಕೂಡ ಸ್ವಾಗತ ಮಾಡ್ತೀನಿ, ಪ್ರಶಂಸೆ ಇದ್ರೂ ಕೂಡ ಸ್ವಾಗತ ಮಾಡ್ತೀನಿ. ನನ್ನ ಕೆಲಸ ಕಾರ್ಯಗಳು ಬರೀ ಒಂದೇ ಆ ರೀತಿ ಅಂತ ಹೇಳೋದು. ಎಲ್ಲವನ್ನು ಕೊಟ್ಟಿದ್ದು ಕೆಲಸನೂ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬರಲ್ಲ. ಆದರೆ ಕರ್ನಾಟಕ ರಾಜ್ಯ, ಕಲ್ಯಾಣ ಕರ್ನಾಟಕ, ರಾಯಚೂರು ಜಿಲ್ಲೆ ಯಾವ ರೀತಿಯಿಂದ ಅಭಿವೃದ್ಧಿಪಡಿಸ್ಬೋದು, ಹೆಚ್ಚಿನ ಅನುದಾನ ಏನು ತಗೊಂಡು ಬರ್ಬೋದು, ಹೆಚ್ಚಿನ ಒಂದು ಘೋಷಣೆ ಏನು ಮಾಡಬಹುದು, ಖಂಡಿತವಾಗಿ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಇಂಥ ಸಂದರ್ಭದಲ್ಲಿ ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 80ನೇ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮ ಹಾಗೂ ದೇಶಭಕ್ತಿ ವಾತಾವರಣದಲ್ಲಿ ಆಚರಿಸಲಾಯಿತು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವೀರೇಶ್ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಬಳಿಕ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆ, ಭಾಷಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕ್ರಿಕೆಟ್ ಪಂದ್ಯದಲ್ಲಿ ಕಾರ್ತಿಕ್ ತಂಡ ಜಯಗಳಿಸಿತು. ವಿಜ್ಞಾನ ವಿಷಯಾಧಾರಿತ ರಂಗೋಲಿ ಸ್ಪರ್ಧೆಯಲ್ಲಿ ಜಯಲಕ್ಷ್ಮಿ ಜಾನಪ್ಪ ಪ್ರಥಮ, ವೈಷ್ಣವಿ ದ್ವಿತೀಯ ಹಾಗೂ ಐಶ್ವರ್ತಿ ತೃತೀಯ ಸ್ಥಾನ ಪಡೆದರು. ಇನ್ನು 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಓಟ, ಮ್ಯೂಸಿಕಲ್ ಚೇರ್, ರಸಪ್ರಶ್ನೆ, ಭಾಷಣ ಹಾಗೂ ಆಶುಭಾಷಣ ಸ್ಪರ್ಧೆಗಳನ್ನು ನಡೆಸಲಾಯಿತು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಈ ವೇಳೆ ಶಿಕ್ಷಕ ಗೋವಿಂದ ಮಾತನಾಡಿ, ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ವಿದ್ಯಾರ್ಥಿಗಳು ಅರಿತು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು, ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಿಕ್ಷಕರಾದ ಗೋವಿಂದ್ ಸ್ವಾಗತಿಸಿದರು. ಶಿಕ್ಷಕಿ ಯಶೋಧ ನಿರೂಪಿಸಿದರು. ಸರ್ಕಾರಿ ಶಾಲೆಗಳ ಉಳಿವು ಹಾಗೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವಂತೆ ಆಗ್ರಹಿಸಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಆಯೋರಾತ್ರಿ ಧರಣಿ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷಗಳು ಕಳೆದರೂ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶ ಸ್ವತಂತ್ರದ ಸಂಭ್ರಮದಲ್ಲಿರುವ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳು ಹಾಗೂ ಅವರ ಪೋಷಕರು ಗುಣಮಟ್ಟದ ಶಿಕ್ಷಣಕ್ಕಾಗಿ ಹೋರಾಟ ನಡೆಸಬೇಕಾಗಿರುವುದು ದುರದೃಷ್ಟಕರ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ವೇದಿಕೆಯು ಕಳೆದ 10 ವರ್ಷಗಳಿಂದ ವಿವಿಧ ರೀತಿಯ ಹೋರಾಟಗಳನ್ನು ನಡೆಸುತ್ತಾ ಬಂದರೂ ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದರ ಪರಿಣಾಮವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿಯುತ್ತಿದೆ. ಮುಖ್ಯವಾಗಿ ಬಡವರು, ದಲಿತರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ನಿನ್ನೆನೂ ಕೂಡ ಮಾಡಿದ್ದಾರೆ ಸರ್. ನಾವು ಸರ್ಕಾರಕ್ಕೆ ಈಗ ನೀವು 15,000 ಶಿಕ್ಷಕರು ತಗೊಳ್ತೀವಿ ಅಂತ ಹೇಳ್ಬೋದು ಸರ್. ನಮ್ಗೆ ಬೇಕಾಗಿರೋದು ಈಗ ಸದ್ಯ 62,000 ಶಿಕ್ಷಕರ ಕೊರತೆ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ನಾವು ಹೇಳಿದ್ದು ಗಮನದಲ್ಲಿಟ್ಕೊಂಡು ನಾವು ಹಿಂದೆಯೂ ಕೂಡ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಮಂಡಳಿ ನ್ಯಾಯವಾಗಿ ಅಕ್ಷರಾವಿಷ್ಕಾರ ಯೋಜನೆಯಲ್ಲಿ 25% ಹಣ, ಶೈಕ್ಷಣಿಕ ವರ್ಷ ಹಣ ಅಂತ ಈ ಒಂದು ಸರ್ಕಾರಿ ಶಾಲೆ ಒಂದು ಅಭಿವೃದ್ಧಿಗಾಗಿ ನಾವು ಇದ್ದೀವಿ. 5 ವರ್ಷ, ಇಡೀ 5 ವರ್ಷ ಅಂದರೆ ನೀವು ತಿಳ್ಕೊಳ್ಬೋದು. ಈ ಒಂದು 3,000, 5,000 ಪ್ರತಿ ವರ್ಷ ಬಂದರೂ ಕೂಡ ಕನಿಷ್ಠ ಏನಾದರೂ ಒಂದು 2,000 ಕೋಟಿ ಅನುದಾನ ಶಿಕ್ಷಣಕ್ಕಾಗಿ ನಾವು ಬದಿಗಿಟ್ಟಿದ್ದೀವಿ. ಅದು ಈಗಾಗಲೇ ಖಾಲಿ ಇರುವ ಒಂದು ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಇರ್ತಕ್ಕಂಥ ಒಂದು ಸಂದರ್ಭ. ಇದಕ್ಕೆ ನಾವು ಕಳೆದ 10 ವರ್ಷದಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ
ವರ್ಷ ಏನಾಗ್ತಿದೆ ಅಂದರೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಿದೆ. ಯಾಕಂತಂದರೆ ಅಲ್ಲಿ ಗುಣಾತ್ಮಕ ಶಿಕ್ಷಣ, ಅಲ್ಲಿ ಈ ಸದ್ಯ ಉಳಿದಿರ್ತಕ್ಕಂಥ ಮಕ್ಕಳು ಏನಾದರೂ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ ಅಂತಂದರೆ ನಿಜವಾದ ಬಡವರು, ದಲಿತರ ಮಕ್ಕಳು ಮತ್ತು ಪೂರ್ಣ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳು ಏನಿವತ್ತು ಕುಡಿತದಿಂದ ಬೀದಿಗೆ ಬಂದಿದ್ದಾವಲ್ಲ, ಆ ಕುಟುಂಬಗಳ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಸರ್. ಅವರಿಗೆ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಕಾಯಂ ಶಿಕ್ಷಕರನ್ನು ಕೊಡ್ರಿ, ಕ್ವಾಲಿಟಿ ಎಜುಕೇಷನ್ ಕೊಡ್ರಿ ಅಂತ. ನಮ್ಮ ಮಕ್ಕಳು ನಿಮ್ಮ ಥರ ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ನಿಮ್ಮ ಥರ ರಾಜಕಾರಣಿಗಳಾಗಬೇಕು, ನಮ್ಮ ಮಕ್ಕಳು ನಿಮ್ಮ ಥರ ಒಳ್ಳೊಳ್ಳೆ ಆಚಾರ್ಯಗಳಾಗಬೇಕು, ನಿಮ್ಮ ಮಕ್ಕಳ ಥರ ನಾವು ಯಾವತ್ತು ನಮ್ಮ ಕನಸು ಅದನ್ನು ಇವತ್ತೆಲ್ಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿನ್ನೆನೂ ಕೂಡ ಮಾಡಿದ್ದಾರೆ ಸರ್. ನಾವು ಸರ್ಕಾರಕ್ಕೆ ಈಗ ನೀವು 15,000 ಶಿಕ್ಷಕರು ತಗೊಳ್ತೀವಿ ಅಂತ ಹೇಳ್ಬೋದು ಸರ್. ನಮ್ಗೆ ಬೇಕಾಗಿರೋದು ಈಗ ಸದ್ಯ 62,000 ಶಿಕ್ಷಕರ ಕೊರತೆ ಇದೆ ಅಂತ ನಮ್ಮದು ಗಮನಕ್ಕೆ ಬಂದಿದೆ ಸರ್. ತಾವು ಹೇಳಿದ್ದು ಮಾಡ್ಕೊಂಡು ಗಮನದಲ್ಲಿಟ್ಕೊಂಡು ನಾನು ಇದೇನು ಹಿಂದೆಯೂ ಕೂಡ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಈ ಮಂಡಳಿ ಇದೆ. ಕಡ್ಡಾಯವಾಗಿ ಅಕ್ಷರಾವಿಷ್ಕಾರ ಯೋಜನೆಯಲ್ಲಿ 25% ಹಣ, ಶೈಕ್ಷಣಿಕ ವರ್ಷ ಹಣ ಅಂತ ಈ ಒಂದು ಸರ್ಕಾರಿ ಶಾಲೆ ಒಂದು ಅಭಿವೃದ್ಧಿಗಾಗಿ ನಾವು ಇದ್ದೀವಿ. 5 ವರ್ಷ, ಇಡೀ 5 ವರ್ಷ ಅಂದರೆ ನೀವು ತಿಳ್ಕೊಳ್ಬೋದು. ಈ ಒಂದು 3,000, 5,000 ಪ್ರತಿ ವರ್ಷ ಬಂದರೂ ಕೂಡ ಕನಿಷ್ಠ ಏನಾದರೂ ಒಂದು 2,000 ಕೋಟಿ ಅನುದಾನ ಶಿಕ್ಷಣಕ್ಕಾಗಿ ನಾವು ಬದಿಗಿಟ್ಟಿದ್ದೀವಿ. ಅದು ಈಗಾಗಲೇ ಖಾಲಿ ಇರುವ ಒಂದು ವಿದ್ಯುತ್ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಇರ್ತಕ್ಕಂಥ ಒಂದು